balloon bells. ಏ ನಗಬೇಡಿ, ನಾನು ಬಿದ್ದಿಲ್ಲ. ನಾನು ಬೇಕಂತಲೇ ಜಿಗಿದಿದ್ದು. ಇದು ನನ್ನ ಸೂಪರ್ ಹೀರೋ ಲ್ಯಾಂಡಿಂಗ್. ಆ ಚಿಟ್ಟೆಗಳ ತರಹ ನಾನು ಗಾಡಿಯಲ್ಲಿ ಕರಾಮತ್ತು ತೋರಿಸಲಿದ್ದೇನೆ. ನಾಳೆ ನೋಡಿ, ನಾನು ಸೂಪರ್ ಮ್ಯಾನ್ ತರಹ ಆಕಾಶದಲ್ಲಿ ಹಾರ್ತೇನೆ. ಓಹೋ, ಸೂಪರ್ ಮ್ಯಾನ್ ಅಂತೆ. ನಿನ್ನ ಹತ್ತಿರ ಹಾರಲು ರೆಕ್ಕೆಗಳೇ ಇಲ್ಲವಲ್ಲ. ಬ್ಯಾಟ್ಮ್ಯಾನ್ ತರಹ ತೊಟ್ಟುಕೊಳ್ಳಲು ಕಪ್ಪು ಬಟ್ಟೆಯೂ ಇಲ್ಲ. ಒಂದು ಕಾಲದಲ್ಲಿ ಅತ್ಯಂತ ವಿಶಾಲವಾದ ಮತ್ತು ಸುಂದರವಾದ ತೋಟವಿತ್ತು. ಆ ತೋಟದಲ್ಲಿ ಎಲ್ಲಿ ನೋಡಿದರೂ ಬಣ್ಣ ಬಣ್ಣದ ಹೂವುಗಳು, ಹಚ್ಚ ಹಸಿರಾದ ಮರಗಳು, ಚಿಲಿಪಿಲಿಗುಟ್ಟುವ ಹಕ್ಕಿಗಳು ಮತ್ತು ಕುಣಿದಾಡುವ ಮೊಲಗಳು ಮನಸ್ಸನ್ನು ಸೆಳೆಯುತ್ತಿದ್ದವು. ಅದೇ ತೋಟದಲ್ಲಿ ಚಿಂಟು ಎಂಬ ಹೆಸರಿನ ಪುಟ್ಟ ಇಳ್ಳೆಹುಳು ವಾಸವಾಗಿತ್ತು. ಚಿಂಟು ತುಂಬಾ ಉತ್ಸಾಹಿಯಾಗಿದ್ದ. ಆದರೆ ಅವನಲ್ಲಿ ಸ್ವಲ್ಪವೂ ತಾಳ್ಮೆ ಇರಲಿಲ್ಲ. ಅವನು ಏನನ್ನೇ ಯೋಚಿಸಿದರೂ ಅದು ಈ ಕ್ಷಣವೇ, ಈ ಕೂಡಲೇ ನಡೆದು ಬಿಡಬೇಕು ಎಂದು ಬಯಸುತ್ತಿದ್ದ. ಒಂದು ಮುಂಜಾನೆ ಇಬ್ಬನಿಯ ಹನಿಗಳಿಂದ ಹೊಳೆಯುತ್ತಿದ್ದ ಹಸಿರು ಎಲೆಯ ಮೇಲೆ ಚಿಂಟು ಮೆಲ್ಲನೆ ತೆವಳುತ್ತಿದ್ದ. ಎಲೆಯನ್ನು ಕಚ್ಚಿ ತಿನ್ನುತ್ತಿದ್ದಾಗ ಅವನು ಮೇಲೆ ನೋಡಿದ. ಆಕಾಶದಲ್ಲಿ ಬಣ್ಣ ಬಣ್ಣದ ಚಿಟ್ಟೆಗಳ ಗುಂಪು ಹಾರಾಡುತ್ತಿತ್ತು. ಅವು ಹೂವುಗಳ ಮೇಲೆ ಕುಳಿತುಕೊಳ್ಳುವುದನ್ನು ಮತ್ತು ಗಾಳಿಯಲ್ಲಿ ಕರಾಮತ್ತು ಮಾಡುವುದನ್ನು ನೋಡಿ ಚಿಂಟುವಿಗೆ ಮನಸ್ಸಿಗೆ ಬೇಸರವಾಯಿತು. ಇವು ಎಷ್ಟು ಚೆನ್ನಾಗಿ ಹಾರ್ತಿವೆ. ನಾನಿಲ್ಲಿ ಈ ಎಲೆಯ ಮೇಲೆ ಬಿದ್ದು ಗೊಂಡ ಹುಳುವಿನಂತೆ ತೆವಳುತ್ತಿದ್ದೇನೆ. ಇಡೀ ದಿನ ಈ ಎಲೆಗಳನ್ನು ತಿನ್ನುವುದು ಮತ್ತು ಮೆಲ್ಲಗೆ ನಡೆಯುವುದು ನನಗಂತೂ ತುಂಬ ಬೋರ್ ಆಗಿದೆ. ನನಗೂ ಆಕಾಶದಲ್ಲಿ ಹಾರಬೇಕು, ಮೋಡಗಳನ್ನು ಮುಟ್ಟಬೇಕು. ಈಗಲೇ, ಇದೇ ಕ್ಷಣವೇ, ಇಂದೇ ನಾನು ಹಾರಲೇಬೇಕು. ಆಗಲೇ ಒಂದು ಉದ್ದನೆಯ ಹುಲ್ಲಿನ ಎಲೆಯನ್ನು ನೋಡಿ ಅವನಿಗೆ ಒಂದು ಉಪಾಯ ಹೊಳೆಯಿತು. ಚಿಂಟುವಿಗೆ ತಾಳ್ಮೆ ಇರಲಿಲ್ಲವಲ್ಲ. ಅದಕ್ಕೆ ಹಾರಲು ಏನೆನ್ನೋ ವಿಚಿತ್ರ ಪ್ರಯೋಗಗಳನ್ನು ಮಾಡಲು ಶುರು ಮಾಡಿದ. ಮೊದಲು ಅವನು ಒಂದು ಉದ್ದನೆಯ ಹುಲ್ಲಿನ ಎಲೆಯ ಮೇಲೆ ಏರಿ ಕುಳಿತ. ಜೋರಾಗಿ ಗಾಳಿ ಬಂದಾಗ ಅದರ ಜೊತೆ ತಾನು ಹಾರಬಹುದು ಎಂದು ಯೋಚಿಸಿದ. ಅಷ್ಟರಲ್ಲಿ ಜೋರಾದ ಗಾಳಿ ಬೀಸಿತು. ಗಾಳಿಯ ಹೊಡೆತಕ್ಕೆ ಹುಲ್ಲಿನ ಎಲೆ ಜೋರಾಗಿ ಅಲುಗಾಡಿ ಚಿಂಟುವನ್ನು ದೂರಕ್ಕೆ ಎಸೆಯಿತು. ಚಿಂಟು ಉರುಳುತ್ತಾ ಹೋಗಿ ಮುಳ್ಳಿನ ಪೊದೆಯೊಳಗೆ ಬಿದ್ದ. ನಂತರ ಅವನು ಒಂದು ಸೂರ್ಯಕಾಂತಿ ಹೂವಿನ ಮೇಲೆ ಏರಿದ. ಕೆಳಗೆ ನೋಡಿದಾಗ ಅವನಿಗೆ ತುಂಬ ಭಯವಾಯಿತು. ಆದರೆ ಹಾರಬೇಕೆಂಬ ಹಠದಿಂದ ಅವನು ತನ್ನ 2 ಕಣ್ಣುಗಳನ್ನು ಗಟ್ಟಿಯಾಗಿ ಮುಚ್ಚಿಕೊಂಡ. ತನಗೆ ರೆಕ್ಕೆಗಳಿವೆ ಎಂದು ಕಲ್ಪಿಸಿಕೊಂಡು ಗಾಳಿಯಲ್ಲಿ ಜಿಗಿದ. ಆದರೆ ರೆಕ್ಕೆಗಳೇ ಇರಲಿಲ್ಲವಲ್ಲ. ಇನ್ನು ಹಾರುವುದಾದರೂ ಹೇಗೆ? ಚೀರುತ್ತಾ ಅವನು ನೇರವಾಗಿ ಕೆಳಗಿದ್ದ ಕೆಸರಿನಲ್ಲಿ ಬಿದ್ದ. ಅವನ ಇಡೀ ಮೈ ಕೆಸರಾಯಿತು. ಅವನು ಸುಸ್ತಾಗಿ ಕೆಸರಿನಿಂದ ಹೊರಬಂದ. ಆದರೂ ಅವನಿಗೆ ಬುದ್ಧಿ ಬರಲಿಲ್ಲ. ಈ ಬಾರಿ ಅವನು ಮರದ ಒಂದು ಕೊಂಬೆಯ ಮೇಲೆ ಹೋದ. ಅಲ್ಲಿ ಬಿದ್ದಿದ್ದ 2 ದೊಡ್ಡ ಎಲೆಗಳನ್ನು ಎತ್ತಿಕೊಂಡ. ಜೇಡರ ಬಲೆಯ ದಾರಗಳನ್ನು ತಂದು ಆ ಎಲೆಗಳನ್ನು ತನ್ನ ಬೆನ್ನಿಗೆ ಗಟ್ಟಿಯಾಗಿ ಕಟ್ಟಿಕೊಂಡ. ಈಗ ನನ್ನ ಹತ್ತಿರ ರೆಕ್ಕೆಗಳಿವೆ. ಹೀಗೆಂದು ಹೇಳಿ ಅವನು ಹಾರಲು ಪ್ರಯತ್ನಿಸಿದ. ಆದರೆ ಎಲೆಗಳ ಭಾರದಿಂದಾಗಿ ಅವನಿಗೆ ಮುಂದೆ ಹೋಗಲಾಗಲಿಲ್ಲ ಮತ್ತು ಧಬೀರೆಂದು ಕೆಳಗೆ ಬಿದ್ದ. ಮುಳ್ಳುಗಳಲ್ಲಿ ಬಿದ್ದಿದ್ದರಿಂದ ಚಿಂಟುವಿನ ಮೈ ಮೇಲೆ ಗೀರುಗಳಾಗಿದ್ದವು. ತಲೆಯ ಮೇಲೆ ಒಂದು ಒಣಗಿದ ಎಲೆ ಹೆಲ್ಮೆಟ್ ತರ ಅಂಟಿಕೊಂಡಿತ್ತು. ಮೈ ತುಂಬ ಜೇಡರ ಬಲೆ ಸುತ್ತಿದೆ ಮತ್ತು ಕೆಸರಾಗಿತ್ತು. ಅವನು ಮುಖ ಸೊಟ್ಟಗೆ ಮಾಡಿ ನೋವಿನಿಂದ ನರಳುತ್ತಾ ಮೆಲ್ಲಗೆ ಪೊದೆಯಿಂದ ಹೊರಬಂದ. ಅಷ್ಟರಲ್ಲಿ ಅಲ್ಲಿಗೆ ಟಿಂಕು ಮೊಲ ತನ್ನ ಬಾಯಲ್ಲಿ ಕ್ಯಾರೆಟ್ ಕಚ್ಚಿಕೊಂಡು ಜಿಗಿಯುತ್ತಾ ಬಂತು. ಚಿಂಟುವಿನ ಈ ಅವತಾರ ನೋಡಿದ ಕೂಡಲೇ ಟಿಂಕುವಿಗೆ ನಗು ತಡೆಯಲಾಗಲಿಲ್ಲ. ಅವನು ಬಾಯಲ್ಲಿದ್ದ ಕ್ಯಾರೆಟ್ ಕೆಳಗೆ ಹಾಕಿ ಹೊಟ್ಟೆ ಹಿಡಿದುಕೊಂಡು ಜೋರಾಗಿ ನಗಲು ಶುರು ಮಾಡಿದ. ಓಯ್ ಚಿಂಟು, ಇದೇನು ಅವತಾರ ಮಾಡ್ಕೊಂಡಿದ್ಯಾ? ಮೈ ಮೇಲೆ ಈ ಜೇಡರ ಬಲೆಯ ದಾರಗಳನ್ನೆಲ್ಲ ಯಾಕೆ ಸುತ್ತಕೊಂಡಿದ್ಯಾ? ನೀನು ನಿನ್ನನ್ನು ಸ್ಪೈಡರ್ ಮ್ಯಾನ್ ಅಂದ್ಕೊಂಡಿದ್ಯಾ? ಚಿಂಟುವಿಗೆ ಒಂದು ಕಡೆ ಮೈಕೈ ನೋವು, ಇನ್ನೊಂದು ಕಡೆ ಟಿಂಕುವಿನ ನಗು ನೋಡಿ ತುಂಬ ಕೋಪ ಬಂತು. ಅವನು ಮುಖ ಉಬ್ಬಿಸಿಕೊಂಡು ತಲೆಗೆ ಅಂಟಿದ ಎಲೆಯನ್ನು ಎಸೆದ. ಏ ನಗಬೇಡಿ, ನಾನು ಬಿದ್ದಿಲ್ಲ. ನಾನು ಬೇಕಂತಲೇ ಜಿಗಿದಿದ್ದು. ಇದು ನನ್ನ ಸೂಪರ್ ಹೀರೋ ಲ್ಯಾಂಡಿಂಗ್. ಆ ಚಿಟ್ಟೆಗಳ ತರಹ ನಾನು ಗಾಡಿಯಲ್ಲಿ ಕರಾಮತ್ತು ತೋರಿಸಲಿದ್ದೇನೆ. ನಾಳೆ ನೋಡಿ, ನಾನು ಸೂಪರ್ ಮ್ಯಾನ್ ತರಹ ಆಕಾಶದಲ್ಲಿ ಹಾರ್ತೇನೆ. ಟಿಂಕು ಇದನ್ನು ಕೇಳಿ ಇನ್ನೂ ಜೋರಾಗಿ ನಕ್ಕ. ಓಹೋ, ಸೂಪರ್ ಮ್ಯಾನ್ ಅಂತೆ. ನಿನ್ನ ಹತ್ತಿರ ಹಾರಲು ರೆಕ್ಕೆಗಳೇ ಇಲ್ಲವಲ್ಲ. ಬ್ಯಾಟ್ಮ್ಯಾನ್ ತರಹ ತೊಟ್ಟುಕೊಳ್ಳಲು ಕಪ್ಪು ಬಟ್ಟೆಯೂ ಇಲ್ಲ.
ಹಾಗಲಕಾಯಿಯಂತಹ ದೇಹದಲ್ಲಿ ಅಷ್ಟು ಕಾಲುಗಳಿವೆ, ಆದರೆ ಒಂದು ರೆಕ್ಕೆಯೂ ಇಲ್ಲ. ನೀನೇನಾದರೂ ಹಾರಿದರೆ ಆಕಾಶದಲ್ಲಿ ಹಾರುವ ಕಾಗೆಗಳು ಹೆದರಿ ಕೆಳಗೆ ಬಿದ್ದು ಹೋಗುತ್ತವೆ. ನಗಿ ನನ್ನ ಮೇಲೆ. ನಿಮಗೆ ನನ್ನ ಶಕ್ತಿಯ ಬಗ್ಗೆ ಗೊತ್ತಿಲ್ಲ. ನಾಳೆ ನಾನು ಐರನ್ ಮ್ಯಾನ್ ತರಹ ರಾಕೆಟ್ ವೇಗದಲ್ಲಿ ಹಾರಿದಾಗ ನೀವು ಕೆಳಗೆ ನಿಂತು ಬಾಯಿ ಬಿಟ್ಟು ನೋಡುತ್ತಿರ್ತೀರಿ. ಆಮೇಲೆ ನನ್ನ ಹತ್ತಿರ ಓಡಿ ಬಂದು ಹೇಳ್ತೀರಾ, ಚಿಂಟು ಭಾಯ್ ಪ್ಲೀಸ್ ಒಂದು ಸೆಲ್ಫಿ ಕೊಡಿ ಅಂತ. ಸರಿ ಸರಿ ಕೆಸರು ಮ್ಯಾನ್, ಮೊದಲು ಹೋಗಿ ಮುಖ ತೊಳೆದುಕೋ. ಆಕಾಶದಲ್ಲಿ ಹಾರುವ ಮೊದಲು ನೆಲದ ಮೇಲೆ ತೆವಳುವುದನ್ನು ಮರೆಯಬೇಡ. ನಾಳೆ ನಿನ್ನ ಸೆಲ್ಫಿಗಾಗಿ ಕಾಯುತ್ತಿರುತ್ತೇನೆ. ಬಾಯ್. ಇಷ್ಟನ್ನು ಹೇಳಿ ಟಿಂಕು ಮತ್ತೆ ನಗುತ್ತಾ ಅಲ್ಲಿಂದ ಹೊರಟು ಹೋದ. ಚಿಂಟುವಿಗೆ ತುಂಬಾ ದುಃಖವಾಯಿತು. ಎಲ್ಲರೂ ನನ್ನನ್ನು ಚುಡಾಯಿಸುತ್ತಿದ್ದಾರೆ ಎಂದು ಅವನು ಅಳತೊಡಗಿದ. ಅಷ್ಟರಲ್ಲಿ ಅವನ ಹಾದಿಯಲ್ಲಿ ಅವನಿಗೆ ಒಂದು ಅದ್ಭುತವಾದ ಬೆಳಕು ಕಂಡು. ಚಿಂಟು ಕುತೂಹಲದಿಂದ ಆ ಹೂವಿನ ಹತ್ತಿರ ಹೋಗಿ ಅದನ್ನು ಮುಟ್ಟಿದ. ತಕ್ಷಣವೇ ಆ ಜಾಗವೆಲ್ಲ ಬೆಳಕಿನಿಂದ ತುಂಬಿ ಹೋಯಿತು. ಓ ಜಾದು ಹೂವೇ, ನೀನು ಏನು ಬೇಕಾದರೂ ಮಾಡಬಲ್ಲೆ ಅಲ್ವಾ? ದಯವಿಟ್ಟು ನನಗೆ ಈಗಲೇ 2 ಸುಂದರವಾದ ರೆಕ್ಕೆಗಳನ್ನು ಕೊಡು. ನನಗೆ ಹಿಂದೆ ಆಕಾಶವನ್ನು ಮುಟ್ಟಬೇಕು. ನನಗೆ ಈ ಇಳ್ಳೆ ಹುಳು ಜೀವನ ಬೇಡ. ಅವಸರ ಮಾಡಬೇಡ ಚಿಂಟು. ಪ್ರಕೃತಿಯಲ್ಲಿ ಯಾವುದೂ ರಾತ್ರೋರಾತ್ರಿ ಆಗುವುದಿಲ್ಲ. ಪ್ರತಿ ಸುಂದರ ಬದಲಾವಣೆಯ ಹಿಂದೆ ಒಂದು ದೊಡ್ಡ ರಹಸ್ಯವಿರುತ್ತದೆ. ಆ ರಹಸ್ಯದ ಹೆಸರು ತಾಳ್ಮೆ. ನಿನಗೆ ಹಾರಬೇಕೆಂದಿದ್ದರೆ ಸರಿಯಾದ ಸಮಯದವರೆಗೆ ಕಾಯಲೇಬೇಕು. ಸಮಯಕ್ಕಾಗಿ ಕಾಯುವುದು, ತಾಳ್ಮೆ ನನ್ನಲ್ಲಿ ಅಷ್ಟೊಂದು ಸಬೂರಿಲ್ಲ. ನೀನು ನನಗೆ ಯಾವ ಸಹಾಯವನ್ನೂ ಮಾಡ್ಲಾರ. ಹೀಗೆಂದು ಹೇಳಿ ಅವನು ಕೋಪದಿಂದ ಅಲ್ಲಿಂದ ಹೊರಟು ಹೋದ. ಚಿಂಟುವಿಗೆ ಏನು ಮಾಡಬೇಕೆಂದು ತಿಳಿಯಲಿಲ್ಲ. ಅಳುತ್ತಾ ಅವನು ಕಾಡಿನ ಅತ್ಯಂತ ಬುದ್ಧಿವಂತ ಹಿರಿಯ ಮಿಡತೆ ತಾತನ ಹತ್ತಿರ ಹೋದ. ತಾತ ಒಂದು ದೊಡ್ಡ ಆಲದ ಮರದ ಕೆಳಗೆ ಶಾಂತವಾಗಿ ಕುಳಿತಿದ್ದರು. ತಾತ, ನನಗೆ ಹಾರಲು ಆಗುತ್ತಿಲ್ಲ. ನಾನು ಎಷ್ಟೇ ಪ್ರಯತ್ನಿಸಿದ್ರೂ ರೆಕ್ಕೆಗಳು ಬರಲಿಲ್ಲ. ಆ ಚಿಟ್ಟೆಗಳ ಹತ್ತಿರ ಮಾತ್ರ ರೆಕ್ಕೆಗಳು ಯಾಕಿವೆ, ನನ್ನ ಹತ್ತಿರ ಯಾಕಿಲ್ಲ? ದೇವರು ಸ್ವಲ್ಪವೂ ಒಳ್ಳೆಯವನಲ್ಲ. ತಾತ ನಗುತ್ತಾ ಚಿಂಟುವನ್ನು ತನ್ನ ಹತ್ತಿರ ಕುಳ್ಳಿರಿಸಿಕೊಂಡರು. ಹುಚ್ಚು ಮಗನೇ, ಆಕಾಶದಲ್ಲಿ ಹಾರುವ ಪ್ರತಿ ಚಿಟ್ಟೆಯೂ ಮೊದಲು ನಿನ್ನಂತೆಯೇ ಇಲ್ಲೇ ಹುಳುವಾಗಿತ್ತು. ಅವುಗಳಿಗೆ ರೆಕ್ಕೆಗಳು ಸುಮ್ಮನೆ ಸಿಕ್ಕಿಲ್ಲ ಚಿಂಟು. ನಿಜವಾಗಿಯೂ? ಹಾಗಾದರೆ ನನಗ್ಯಾಕೆ ರೆಕ್ಕೆಗಳು ಬರಲಿಲ್ಲ? ನಿನಗೆ ಗಾಳಿಯಲ್ಲಿ ಹಾರಬೇಕೆಂದಿದ್ದರೆ ಮೊದಲು ಶಾಂತವಾಗಿರುವುದನ್ನು ಕಲಿಯಬೇಕು. ನಿನ್ನ ಸುತ್ತಲೂ ನೀನು ಒಂದು ಮನೆ ಕಟ್ಟಿಕೊಳ್ಳಬೇಕು ಮತ್ತು ಅದರಲ್ಲಿ ಕೆಲವು ದಿನ ತಾಳ್ಮೆಯಿಂದ ಮಲಗಬೇಕು. ಆ ಕತ್ತಲೆ ಕೋಣೆಯ ಒಳಗೆ ನಿನ್ನಲ್ಲಿ ಪವಾಡ ನಡೆಯುತ್ತದೆ. ಏನು, ಕತ್ತಲೆ ಮನೆಯಲ್ಲಿ ಒಬ್ಬನೇ ಇರಬೇಕಾ? ಎಷ್ಟು ದಿನ? ತಾತ, ನನ್ನಲ್ಲಿ ಸ್ವಲ್ಪವೂ ತಾಳ್ಮೆ ಇಲ್ಲ. ನನ್ನಿಂದ ಇರಲು ಸಾಧ್ಯವಿಲ್ಲ. ತಾಳ್ಮೆ ಇಲ್ಲದಿದ್ದರೆ ಇಡೀ ಜೀವನ ಎಲೆಗಳ ಮೇಲೆ ತೆವಳುವ ಹುಳುವಾಗಿಯೇ ಉಳಿಯುತ್ತೀಯ. ತಾಳ್ಮೆ ಇಟ್ಟರೆ ಒಂದು ಪವಾಡವನ್ನು ನೋಡ್ತೀಯ. ನಿರ್ಧಾರ ನಿನ್ನದು ಚಿಂಟು. ತಾತನ ಮಾತುಗಳು ಚಿಂಟುವಿನ ಮನಸ್ಸಿಗೆ ತಟ್ಟಿದವು. ಏನಾದರೂ ಸರಿ, ತಾನು ಹಾರಿ ತೋರಿಸಲೇಬೇಕು ಎಂದು ಅವನು ನಿರ್ಧರಿಸಿದ. ತಾತ ಹೇಳಿದಂತೆ ಅವನು ಒಂದು ಸುರಕ್ಷಿತವಾದ ಎಲೆಯ ಅಡಿಗೆ ಹೋದ. ತನ್ನ ಬಾಯಿಂದ ಬರುವ ರೇಷ್ಮೆ ದಾರದಿಂದ ತನ್ನ ಸುತ್ತಲೂ ಒಂದು ಬಿಳಿ ಕೋಶವನ್ನು ಹೆಣೆದುಕೊಂಡ. ಕೋಶದ ಒಳಗೆ ತುಂಬಾ ಕತ್ತಲೆ ಮತ್ತು ಇಕ್ಕಟ್ಟಾದ ಜಾಗವಿತ್ತು. ಮೊದಲೆರಡು ದಿನ ಚಿಂಟುವಿಗೆ ತುಂಬಾ ಚಡಪಡಿಕೆಯಾಯಿತು. ಹೊರಗೆ ಓಡಿ ಹೋಗೋಣ ಎನಿಸಿತು. ಆದರೆ ತಾತನ ಮಾತು ನೆನಪಿಸಿಕೊಂಡು ಅವನಲ್ಲೇ ಉಳಿದ. ನಿಧಾನವಾಗಿ ದಿನಗಳು ಕಳೆದವು. ಹೊರಗೆ ಹವಾಮಾನ ಬದಲಾಗುತ್ತಿತ್ತು. ಜೋರಾದ ಗಾಳಿ, ಮಳೆ ಬಂತು. ಕೋಶ ಅತ್ತಿತ್ತ ಅಲುಗಾಡಿತು. ಆದರೆ ಚಿಂಟು ಹೆದರಲಿಲ್ಲ. ಕಡು ಬಿಸಿಲು ಬಿತ್ತು. ಕೋಶ ಬಿಸಿಯಾಯಿತು. ಆದರೂ ಚಿಂಟು ತಾಳ್ಮೆಯಿಂದ ಎಲ್ಲವನ್ನೂ ಸಹಿಸಿಕೊಂಡ. ತನ್ನೊಳಗೆ ಏನೋ ಬದಲಾಗುತ್ತಿದೆ ಎಂದು ಅವನಿಗನಿಸಿತು. ಕೋಶದ ಕತ್ತಲೆಯೊಳಗಿಂದ ನಿಧಾನವಾಗಿ ಬಂಗಾರದ ಬಣ್ಣದ ಬೆಳಕು ಬರತೊಡಗಿತು. ಇನ್ನೂ ಕೆಲವು ದಿನಗಳು ಕಳೆದವು. ಒಂದು ಸುಂದರ ಮುಂಜಾನೆ ಸೂರ್ಯನ ಕಿರಣಗಳು ಕೋಶದ ಮೇಲೆ ಬಿದ್ದವು. ಅಚಾನಕ್ ಕೋಶದಿಂದ ಕಟಕ್ ಎಂಬ ಶಬ್ದ ಕೇಳಿಸಿತು. ಕೋಶ ನಿಧಾನವಾಗಿ ಬಿರಿಯತೊಡಗಿತು. ಒಳಗಿನಿಂದ ಮೊದಲು ಒಂದು ಕಾಲು, ಆಮೇಲೆ ತಲೆ ಹೊರಬಂತು. ಚಿಂಟು ಬಹಳ ಕಷ್ಟಪಟ್ಟು ಕೋಶವನ್ನು ಸೀಳಿ ಹೊರಬಂದ. ಆದರೆ ಅವನ ರೆಕ್ಕೆಗಳು ಇನ್ನೂ ಒದ್ದೆಯಾಗಿದ್ದವು ಮತ್ತು ಮುದುಡಿಕೊಂಡಿದ್ದವು. ಚಿಂಟು ಗಾಬರಿಯಾಗಲಿಲ್ಲ. ಅವನು ಮತ್ತೆ ತಾಳ್ಮೆಯಿಂದ ಕಾಯ್ದ. ಆಗ ಸೂರ್ಯನ ಕಿರಣಗಳ ಶಾಖದಿಂದ ಅವನ ರೆಕ್ಕೆಗಳು ಒಣಗಿದವು. ಮುದುಡಿದ್ದ ರೆಕ್ಕೆಗಳು ನಿಧಾನವಾಗಿ ತೆರೆದುಕೊಳ್ಳಲಾರಂಭಿಸಿದವು. ಚಿಂಟು ತನ್ನ ರೆಕ್ಕೆಗಳನ್ನು 2-3 ಬಾರಿ ಬಡಿದಿತು. ಅವನಿಗೆ ತನ್ನ ದೇಹ ತುಂಬಾ ಹಗುರವಾದಂತೆ ಅನಿಸಿತು. ಒಂದು ಸಲ ಜೋರಾಗಿ ರೆಕ್ಕೆ ಬಡಿಯುತ್ತಲೇ ಅವನು ಸರ್ರೆಂದು ಗಾಳಿಯಲ್ಲಿ ಮೇಲೆ ಹಾರಿದ. ಅಲ್ಲಿಂದ ಅವನು ನೇರವಾಗಿ ಟಿಂಕುವಿನ ಹತ್ತಿರ ಹೋದ. ಹಸಿರು ಹುಲ್ಲಿನ ಮೇಲೆ
ಕ್ಯಾರೆಟ್ ತಿನ್ನುತ್ತಿದ್ದ ಟಿಂಕುವಿನ ಮುಂದೆ ಗಾಳಿಯಲ್ಲಿ ತೇಲುತ್ತಾ ಒಂದು ಅತ್ಯಂತ ಸುಂದರವಾದ ನೀಲಿ ಚಿಟ್ಟೆ ಬಂದು ನಿಂತಿತು. ಅದರ ರೆಕ್ಕೆಗಳ ಸೌಂದರ್ಯ ನೋಡಿ ಟಿಂಕುವಿನ ಕಣ್ಣುಗಳು ಅರಳಿದವು. ವಾ, ನೀನ್ ಎಷ್ಟು ಸುಂದರವಾಗಿದ್ದೀಯಾ. ಹಲೋ ಟಿಂಕು, ನನ್ನನ್ನು ಗುರುತಿಸಿದೀಯಾ? ನಾನು ನಿನ್ನ ಅದೇ ಕೇಸರು ಮ್ಯಾನ್ ಚಿಂಟು. ಇದನ್ನು ಕೇಳಿದ ಕೂಡಲೇ ಟಿಂಕುವಿನ ಬಾಯಲ್ಲಿದ್ದ ಕ್ಯಾರೆಟ್ ಕೆಳಗೆ ಬಿತ್ತು. ಏನು, ನೀನಾ? ಈ ಪವಾಡ ಹೇಗ್ ನಡೀತು? ಚಿಂಟು ಗರ್ವ ಪಡಲಿಲ್ಲ, ಬದಲಾಗಿ ವಿನಯದಿಂದ ಹೇಳಿದ. ಟಿಂಕು, ಇದು ಜಾದೂ ಅಲ್ಲ. ನಾನು ಆ ಕತ್ತಲೆ ಮನೆಯಲ್ಲಿ ಅಷ್ಟು ದಿನಗಳು ಏನನ್ನೂ ತಿನ್ನದೆ ಅಲುಗಾಡದೆ ತಾಳ್ಮೆಯಿಂದ ಕಾದಿದ್ದೆ. ಆ ತಾಳ್ಮೆಯೇ ನನಗೆ ಈ ರೆಕ್ಕೆಗಳನ್ನು ಕೊಟ್ಟಿದೆ. ಚಿಂಟುವಿನ ಮಾತು ಕೇಳಿ ಟಿಂಕುವಿಗೆ ತನ್ನ ತಪ್ಪಿನ ಅರಿವಾಯಿತು. ಅವನು ಚಿಂಟುವನ್ನು ಚುಡಾಯಿಸಿದ್ದಕ್ಕೆ ಅವಮಾನವೆನಿಸಿತು. ಸಾರಿ ಚಿಂಟು, ನಾನು ನಿನ್ನನ್ನ ಚುಡಾಯಿಸಿದೆ. ನಿನ್ನ ತಾಳ್ಮೆಗೆ ನನ್ನದೊಂದು ಸಲಾಂ. ನೀನು ನಿಜವಾಗಿಯೂ ಒಬ್ಬ ಸೂಪರ್ ಹೀರೋ. ಪರವಾಗಿಲ್ಲ ಬಿಡು. ಹಾಗಾದ್ರೆ ಈಗಾಗ ನಿನಗೆ ನನ್ನ ಸೆಲ್ಫಿ ಬೇಕಾ? ಚಿಂಟು ತಮಾಷೆಯಾಗಿ ಕಣ್ಣು ಮಿಟುಕಿಸಿ ಹೇಳಿದ. ಇಬ್ಬರು ಮನಸ್ಸಾರೆ ನಕ್ಕರು. ಚಿಂಟು ಖುಷಿಯಿಂದ ಆಕಾಶದಲ್ಲಿ ಹಾರಿದ. ಅವನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಅವನು ಒಂದು ಹೂವಿನಿಂದ ಇನ್ನೊಂದು ಹೂವಿನ ಮೇರೆ ಕುಳಿತುಕೊಳ್ಳಲಾರಂಭಿಸಿದ. ಉಳಿದ ಚಿಟ್ಟೆಗಳು ಚಿಂಟುವನ್ನು ಸ್ವಾಗತಿಸಿದವು. ಹಾರುತ್ತಾ ಹಾರುತ್ತಾ ಅವನು ಆಲದ ಮರದ ಬಳಿ ಇದ್ದ ತಾತನ ಹತ್ತಿರ ಹೋದ. ತಾತ, ನೀವು ಹೇಳಿದ್ದು ಅಕ್ಷರಶಃ ನಿಜವಾಯಿತು. ಆ ಕತ್ತಲೆ ಕೋಣೆಯಲ್ಲಿ ನಾನು ಇಟ್ಟ ತಾಳ್ಮೆಯೇ ನನಗೆ ಈ ಸುಂದರವಾದ ರೆಕ್ಕೆಗಳನ್ನು ಕೊಟ್ಟಿತು. ನಾನು ಅವಸರ ಮಾಡಿದ್ದರೆ ನಾನು ಎಂದಿಗೂ ಚಿಟ್ಟೆಯಾಗಲು ಸಾಧ್ಯವಾಗುತ್ತಿರಲಿಲ್ಲ. ನಿಮಗೆ ತುಂಬ ಧನ್ಯವಾದಗಳು ತಾತ. ತಾತ ನಗುತ್ತಾ ಚಿಂಟುವನ್ನು ಹರಸಿದರು. ಚಿಂಟು ಮತ್ತೆ ನೀಲಿ ಆಕಾಶದ ಎತ್ತರದಲ್ಲಿ ಮರೆಯಾದ. ಅತಿ ಆತುರ ಯಾವಾಗಲೂ ಆಪತ್ತನ್ನೇ ತರುತ್ತದೆ. ಯಾವುದೇ ದೊಡ್ಡ ಕೆಲಸವೂ ಪೂರ್ಣಗೊಳ್ಳಲು ಸಮಯ ಹಿಡಿಯುತ್ತದೆ. ತಾಳ್ಮೆಯಿಂದ ಕೂಡಿದ ಕಾಯುವಿಕೆಯೇ ಜೀವನದಲ್ಲಿ ಅದ್ಭುತ ಫಲಿತಾಂಶಗಳನ್ನು ನೀಡುತ್ತದೆ. ಮಾವಿನ ಮರ, ನಾವು ನಿಮಗೆ ಎಷ್ಟೊಂದು ಮರ್ಯಾದೆ ಕೊಡ್ತಾ ಇದ್ವಿ, ಮತ್ತೆ ನೀನ್ ನಮಗೆ ಈ ರೀತಿ ಉತ್ತರ ಕೊಟ್ಟಿಯಾ? ಇದು ನನ್ನ ತಪ್ಪಿಂದ ಆಗಿಲ್ಲ. ಈಗ ನಾವು ನಿಮ್ಮ ಒಂದು ಹಣ್ಣನ್ನು ತಿನ್ನೋದಿಲ್ಲ. ಯಾರು ನಿನ್ನ ಹತ್ರ ಯಾವತ್ತೂ ಮಾತಾಡೋದಿಲ್ಲ. ಗೆಳೆಯರೆ, ನನ್ನ ಮಾತು ಕೇಳಿ. ಮಳೆಗಾಲ ಮತ್ತು ಮಾವಿನ ಮನೆ. ಒಂದು ಕಾಡಲ್ಲಿ ಎಲ್ಲ ಜಂತುಗಳು ಮತ್ತು ಪಕ್ಷಿಗಳು ತುಂಬಾನೇ ಒಗ್ಗಟ್ಟಾಗಿ ಅವುಗಳು ಜೀವಿಸ್ತಿದ್ವು. ಆ ಕಾಡು ತುಂಬಾನೇ ಸುಂದರವಾಗಿತ್ತು. ಆ ಕಾಡಲ್ಲಿ ಒಂದು ಮಾವಿನ ಗಿಡ ಇತ್ತು. ಆ ಮಾವಿನ ಹಣ್ಣು ತುಂಬಾನೇ ರುಚಿಯಾಗಿರ್ತಿತ್ತು. ಅದರಿಂದ ಎಲ್ಲಾ ಜಂತುಗಳು ಆ ಮಾವಿನ ಹಣ್ಣನ್ನು ಸಂತೋಷವಾಗಿ ತಿಂತಿದ್ರು. ಅದರಿಂದಾನೇ ಈ ಮಾವಿನ ಗಿಡ ಕಾಡಲ್ಲಿ ತುಂಬಾನೇ ಫೇಮಸ್ ಆಗಿರತ್ತೆ. ಆದ್ರೆ ಗೋಲ್ಡಿ ಗಿಡುಗಗೆ ಮಾತ್ರ ಈ ಮರನ ನೋಡಿದ್ರೆ ತುಂಬಾನೇ ಹೊಟ್ಟೆ ಕಿಚ್ಚು. ಎಲ್ಲ ಮರ ನನ್ನ ಕಾಡಲ್ಲೇ ಇದೆ. ಮೊದಲು ಎಲ್ಲ ಪ್ರಾಣಿಗಳು ನನ್ನ ಕಾಡಿಗೆ ಬರ್ತಾ ಇದ್ರು, ಮತ್ತೆ ಪ್ರತಿಯೊಂದು ಹಣ್ಣಿಗೆ ಬದಲು ಏನಾದರೂ ನನಗೆ ಕೊಡ್ತಾ ಇದ್ರು. ಆದರೆ ಈ ಮರ ಎಲ್ರಿಗೂ ಫ್ರೀಯಾಗಿ ಮಾವಿನಕಾಯಿ ಕೊಡ್ತಾ ಇದೆ. ಇದರಿಂದ ನನ್ನ ದಂಧೆ ಮುಚ್ಚಿ ಹೋಗಿದೆ. ಒಂದಿನ ಸಾಯಂಕಾಲ ಒಂದು ಬಿರುಗಾಳಿ ಬರುತ್ತೆ. ಆಗ ಸೋನು ಪಾರಿವಾಳ ಆ ಕಡೆನೆ ಹಾರ್ಕೊಂಡು ಹೋಗ್ತಾ ಇರತ್ತೆ. ಬಿರುಗಾಳಿ ಬರೋದನ್ನ ನೋಡಿ ಆ ಮರದ ಕೆಳಗಡೆನೆ ಕುತ್ಕೊಂಡ್ಬಿಡತ್ತೆ. ಅಲ್ಲೇ ಗೋಲ್ಡಿ ಗಿಡುಗ ಕೂಡ ಬಚ್ಚಿಟ್ಕೊಂಡು ನೋಡ್ತಾ ಇರತ್ತೆ. ಈಗ ಬರುತ್ತೆ ಮಜಾ. ಅದೊಂದು ಕಲ್ಲನ್ನ ಎತ್ಕೊಂಡೋಗಿ ಮರದ ರೆಂಬೆಯ ಮೇಲೆ ಹಾಕತ್ತೆ. ಅದರಿಂದ ಮರದ ರೆಂಬೆ ಒಡೆದೋಗತ್ತೆ ಮತ್ತೆ ಸೋನು ಮೇಲೆನೆ ಹೋಗಿ ಬಿದ್ಬಿಡತ್ತೆ. ಅಲ್ಲೇ ತಕ್ಷಣ ಆ ಸೋನು ಪಾರಿವಾಳ ಸತ್ತೋಗ್ಬಿಡತ್ತೆ. ಬಿರುಗಾಳಿ ಶಾಂತಿಯಾದ ನಂತರ ಪಕ್ಷಿಗಳು ಮತ್ತೆ ಜಂತುಗಳು ಅಲ್ಲಿಗೆ ಬರ್ತವೆ. ಮಾವಿನ ಮರ, ನಾವು ನಿಮಗೆ ಎಷ್ಟೊಂದು ಮರ್ಯಾದೆ ಕೊಡ್ತಾ ಇದ್ವಿ, ಮತ್ತೆ ನೀನ್ ನಮಗೆ ಈ ರೀತಿ ಉತ್ತರ ಕೊಟ್ಟಿಯಾ? ಇದು ನನ್ನ ತಪ್ಪಿಂದ ಆಗಿಲ್ಲ. ಗಾಳಿ ತುಂಬಾ ವೇಗವಾಗಿತ್ತು, ಮತ್ತೆ ನೀನಿನ್ ಕೊಂಬೆನ ನಿಭಾಯಿಸಬೇಕಾಗಿತ್ತು. ನಿನ್ನ ಕಾರಣದಿಂದ ನಮ್ಮ ಸೋನು ಪಾರಿವಾಳ ಸೋತೋಯ್ತು. ಈಗ ನಾವು ನಿಮ್ಮ ಒಂದು ಹಣ್ಣನ್ನು ತಿನ್ನೋದಿಲ್ಲ. ಯಾರು ನಿನ್ನ ಹತ್ರ ಯಾವತ್ತೂ ಮಾತಾಡೋದಿಲ್ಲ. ಗೆಳೆಯರೆ, ನನ್ನ ಮಾತು ಕೇಳಿ. ಎಲ್ಲರೂ ಅಲ್ಲಿಂದ ಹೋಗ್ಬಿಡ್ತಾರೆ. ಅದರ ನಂತರ ಪಾಪ ಅವನು ಒಬ್ಬಂಟಿ ಆಗ್ಬಿಡ್ತಾನೆ. ದಿನಾ ರಾತ್ರಿ ಹಗಲು ಅಂತ ಅಳ್ತಾನೆ ಇರ್ತಾನೆ. ಅದೇ ಕಾಡಲ್ಲಿ ಮೀನು ಪಕ್ಷಿ ಕೂಡ ಜೀವಿಸ್ತಿತ್ತು. ಅದಕ್ಕೆ 3 ಮಕ್ಕಳು ಇದ್ದರು. ಮಕ್ಕಳೇ, ನೀವು ಎಲ್ಲೂ ಹೋಗ್ಬಾರ್ದು. ನಿಮಗೆ ಆಹಾರ ತಗೊಂಬರೋಷ್ಟೊತ್ತಿಗೆ ಸಾಯಂಕಾಲ ಆಗತ್ತೆ. ಅದಕ್ಕೆ ನೀವು ಮನೆಯಲ್ಲೇ ಇರ್ಬೇಕು, ಆಯ್ತಾ? ಮಮ್ಮಿ,
ಯಾವುದೇ ಪಕ್ಷಿ ಆಹಾರ ತರಕ್ ಹೋದ್ರು ಒಂದೇ ಅವರಲ್ಲಿ ಬಂದ್ಬಿಡುತ್ತೆ. ಆದ್ರೆ ನೀನು ಮಾತ್ರ ನಮಗೆ ಹಣ್ಣು ತರೋದಕ್ಕೆ ಯಾಕಮ್ಮ 1 ದಿನ ಆಗತ್ತೆ? ಮಕ್ಕಳೇ, ನಮ್ಮ ಕಾಡಲ್ಲಿ ಬರೀ ಮಾವಿನ ಮರ ಬಿಟ್ರೆ ಬೇರೆ ಏನೂ ಇಲ್ಲ. ಅಲ್ಲಿಂದ ಮಾವಿನ ಹಣ್ಣು ನಾವು ತರಕ್ಕಾಗಲ್ಲ. ಕಾಡಲ್ಲಿರುವ ಜಂತುಗಳು ಮತ್ತೆ ಪಕ್ಷಿಗಳು ಗೋಲ್ಡಿ ಗಿಡುಗ ತೋಟದಲ್ಲಿಂದ ಹಣ್ಣು ಖರೀದಿ ಮಾಡ್ಕೊಂಡ್ ಬರ್ತಾರೆ. ಆದ್ರೆ ನಮ್ಮ ಹತ್ರ ದುಡ್ಡಿಲ್ಲ ಅಲ್ವಾ, ಅದ್ರಿಂದಾನೇ ನಾನು ಬೇರೆ ಕಾಡಿಗೆ ಹೋಗಿ ನಿಮ್ಗೋಸ್ಕರ ಹಣ್ಣು ತಗೊಂಡ್ ಬರ್ತೀನಿ. ಅದಕ್ಕೆ ನನಗೆ ಹಣ್ಣು ತರಕ್ಕೆ ತುಂಬಾನೇ ಲೇಟ್ ಆಗತ್ತೆ. ಸರಿ ಅಮ್ಮ, ನೀನು ಭದ್ರವಾಗಿ ಹೋಗ್ಬಾ. ಮೀನು ಪಕ್ಷಿ ಆಹಾರ ತರಕ್ಕೆ ಹೋಗಿರುತ್ತಲ್ವಾ, ತುಂಬಾನೇ ಲೇಟ್ ಆಗ್ಬಿಟ್ಟಿರುತ್ತೆ. ಪಾಪ ಮಕ್ಕಳು ನೋಡ್ತಾ ಇರ್ತಾರೆ ಅಮ್ಮನ್ಗೋಸ್ಕರ. ಇನ್ನೊಂದ್ ಕಡೆ ಮೀನು ಪಕ್ಷಿ ಬರಕ್ಕಿಂತ ಮುಂಚೆನೆ ಪಾಪ ಜೋರಾಗಿ ಮಳೆ ಬರಕ್ಕೆ ಶುರು ಆಗ್ಬಿಡತ್ತೆ. ಅಯ್ಯೋ ಅಮ್ಮ, ಏನು ಇನ್ನೂ ಬಂದೇ ಇಲ್ಲ? ನೋಡಿದ್ರೆ ಮಳೆ ಇಷ್ಟು ಜೋರಾಗಿ ಹಿಡ್ಕೊಂಡಿದೆ. ಅಮ್ಮ ಭದ್ರವಾಗಿ ಮನೆಗೆ ಬರ್ಬೇಕು. ಅದೇ ಸಮಯದಲ್ಲಿ ಗೋಲ್ಡಿ ಅಲ್ಲಿಗೆ ಬರ್ತಾನೆ. ಮೀನು ಹಕ್ಕಿ ಎಲ್ಲಿದೆ ಈ ಮೀನು ಹಕ್ಕಿ? ಅದನ್ನ ನೋಡಿದ ತಕ್ಷಣ ಪಾಪ ಮಕ್ಕಳು ಭಯ ಪಡ್ತಾರೆ. ಅಕ್ಕಪಕ್ಕದಲ್ಲಿರುವ ಬೇರೆ ಪಕ್ಷಿಗಳು ಅಲ್ಲಿಗೆ ಬರ್ತವೆ. ಏನಾಯ್ತು ಗೋಲ್ಡಿ ಹದ್ದು, ಯಾಕೆ ಮಕ್ಕಳ ಮೇಲೆ ರೇಗ್ತಾ ಇದೀಯಾ? ಅಷ್ಟರಲ್ಲಿ ಮೀನು ಪಕ್ಷಿ ಅಲ್ಲಿಗೆ ಬಂದ್ಬಿಡತ್ತೆ. ಅದರ ಬಾಯಲ್ಲಿ ಮಕ್ಕಳಿಗೋಸ್ಕರ ಆಪಲ್ ಇರತ್ತೆ. ನೋಡಿ ಮಕ್ಕಳೇ, ನಾನು ಬಂದ್ಬಿಟ್ಟೆ. ಆಗ ಅದು ಬೇರೆ ಪಕ್ಷಿಗಳನ್ನ ನೋಡುತ್ತೆ. ಗೋಲ್ಡಿ ಹದ್ದು, ನೀವೇನ್ ಮಾಡ್ತಿದ್ದೀರಾ ಇಲ್ಲಿ? ನೀವೆಲ್ಲರೂ ಇಲ್ಲಿ ಏನ್ ಮಾಡ್ತಿದ್ದೀರಾ? ಏನಾಯ್ತು? ನೋಡಿದ್ರ ನೀವೆಲ್ಲ ಈಕೆ ಮಾಡಿರೋ ಕಳ್ತನವನ್ನ ನೋಡಿ ಹೆಂಗ್ ಮಾತಾಡ್ತಾ ಇದೆ. ಈಕೆ ದಿನ ನನ್ನ ಜಾಗಿಂದ ಹಣ್ಣು ಕದೀತಾಳೆ, ಮತ್ತೆ ಆಕೆ ಮಕ್ಕಳಿಗೆ ತಿನ್ನಿಸ್ತಾಳೆ. ಅರೆ, ನಾನ್ ಏನೋ ಆತರ ಕೆಲಸ ಮಾಡಿಲ್ಲ. ನಾನು ಪಕ್ಕದ ಕಾಡಿಗೆ ಹೋಗಿ ಕಷ್ಟಪಟ್ಟು ಅಲ್ಲಿರೋ ಕಾಡಿಂದ ಆಹಾರ ತಗೊಂಡ್ ಬಂದೆ. ಮೀನು, ನೀನು ಹೇಳ್ತಾ ಇರೋದು ಸರಿ ಇಲ್ಲ. ನೀನ್ ಗೋಲ್ಡಿ ಹದ್ದು ಕಾಡಿಂದ ಹಣ್ಣು ಕದ್ದು ನಿನ್ನ ಮಕ್ಕಳಿಗೆ ತಿನ್ನಿಸ್ತೀಯಾ? ಹಾ, ಈಕೆ ಹತ್ರ ನನಗೆ ಕೊಡೋಕೆ ಏನು ಇಲ್ವಲ್ಲ, ಹಾಗಾಗಿ ಈಕೆ ಈ ರೀತಿ ಮಾಡ್ತಾಳೆ. ಮತ್ತಾಕೆ ಹೇಳೋದು ಬೇರೆ ಕಾಡಿಂದ ಹೋಗಿ ಹಣ್ಣು ತಗೊಂಬರ್ತಾಳಂತ. ಎಷ್ಟು ಹೊತ್ತು ಹೇಳಿದ್ರು ಯಾರು ನಂಬೋದಿಲ್ಲ. ಹೆಂಗ್ ಅದನ್ನ ಪ್ರೂವ್ ಮಾಡೋದಂತ ಕೂಡ ಪಾಪ ಅದಕ್ಕೆ ಗೊತ್ತಾಗಿಲ್ಲ. ಮೀನು, ಈ ವಿಷಯ ನಮ್ಮ ಕಾಡಿಗೆ ಖಂಡಿತ ಸರಿ ಇಲ್ಲ. ನೀನು ಈಗಿಂದ ಈಗಲೇ ಗೋಲ್ಡಿ ಹದ್ದಿನ ಹಣ್ಣಿಗೆ ಏನಾದರೂ ಕೊಡಬೇಕು. ನಾನು ಇದಕ್ಕೆ ಏನ್ ಕೊಡಕ್ಕಾಗತ್ತೆ? ಇದಕ್ ಕೊಡಕ್ಕೆ ನನ್ನ ಹತ್ರ ಬೇರೆ ಏನೂ ಇಲ್ಲ. ನಿನ್ನ ಹತ್ರ ತಿನ್ನಕ್ಕೇನಿಲ್ಲ ಅಂದ್ರೆ ಏನು? ಈ ಮನೆ ಇದೆಯಲ್ಲ, ಇಷ್ಟು ದಿನದಿಂದ ನೀನು ಹಣ್ಣು ಕದ್ಕೊಂಬರ್ತಾ ಇದೀಯಾ. ಹಾಗಿದ್ಮೇಲೆ ಇಷ್ಟಾದ್ರೂ ಹಾಗೆ ಆಗುತ್ತೆ. ಈ ಮನೆ ನನಗೆ ಕೊಟ್ಬಿಡು. ದಯವಿಟ್ಟು ಹಂಗ್ ಮಾತಾಡ್ಬೇಡ. ಈ ಮನೆ ಅಂತೂ ನಾನು ನಿಂಗೆ ಕೊಟ್ಬಿಡ್ತೀನಿ. ಆದ್ರೆ ಇವಾಗ್ಲೇ ಇಲ್ಲಿಂದ ಹೋಗ್ಬೇಕು ಅಂತಂದ್ರೆ ನಾನು ಮಕ್ಕಳು ಎಲ್ಲಿ ಹೋಗ್ತೀವಿ? ದಯವಿಟ್ಟು ಹಂಗ್ ಮಾಡ್ಬೇಡ. ಮೀನು, ನೀನು ಈ ಮನೆ ಬಿಟ್ಟು ಹೋಗ್ಲೇಬೇಕು. ಇಲ್ಲಾಂದ್ರೆ ಈ ಗೋಲ್ಡಿ ಹದ್ದಿಗೆ ಅನ್ಯಾಯ ಆಗುತ್ತೆ. ಎಲ್ಲ ಪಕ್ಷಿಗಳು ಸೇರ್ಕೊಂಡು ಪಾಪ ಅವ್ರನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಅದ್ರ ನಂತರ ಗೋಲ್ಡಿ ಸಂತೋಷ ಪಡುತ್ತೆ. ಬನ್ನಿ ಮಕ್ಕಳೇ, ಮಳೆ ಜಾಸ್ತಿ ಆಗ್ತಿದೆ. ನಾವು ಬೇಗ ನಾವಿರೋದಕ್ಕೆ ಯಾವ್ದಾದ್ರು ಜಾಗ ಹುಡ್ಕೋಣ. ಮಳೆ ಅಂತೂ ತುಂಬಾ ಜೋರಾಗಿ ಬರ್ತಿರತ್ತೆ. ರೆಕ್ಕೆ ಎಲ್ಲ ಒದ್ದೆ ಆಗಿರೋ ಕಾರಣದಿಂದ ಹಾರಕ್ಕೆ ಕೂಡ ಪಾಪ ಅವಳಿಗೆ ತುಂಬಾನೇ ಕಷ್ಟ ಆಗ್ತಿತ್ತು. ಎಷ್ಟು ಕಷ್ಟ ಆದ್ರೂ ಪಾಪ ಅವಳು ನಂಬಿಕೆಯಿಂದ ಹಾರಕ್ಕೆ ಶುರು ಮಾಡ್ತಾಳೆ. ಮಕ್ಕಳು ಕೂಡ ಹಿಂದೆನೆ ಹಾರ್ಕೊಂಡು ಹೋಗ್ತಿರ್ತಾರೆ. ಕೊನೆಗೆ ಮಕ್ಕಳು ಎಷ್ಟೊತ್ತಂತ ಹಾರ್ತಾರೆ. ಅಮ್ಮ, ರೆಕ್ಕೆಲ್ಲ ನೋಡ್ತದೆ ಅಮ್ಮ. ಧೈರ್ಯ ಮತ್ತೆ ನಂಬಿಕೆ ಇರೋ ತಾಯಿಯ ಮಕ್ಕಳು ನೀವು ಕೂಡ ನನ್ನ ಹಂಗೆ ಧೈರ್ಯವಾಗಿ ಹಾರ್ಕೊಂಡು ಬರ್ಬೇಕು. ವೇಗವಾಗಿ ಬರುತ್ತಿದ್ದ ಈ ಒಂದು ಗಾಳಿಯ ಕಾರಣದಿಂದ ಆ 3 ಮಕ್ಕಳು ಹಂಗೆ ಹಿಂದ್ಗಡೆ ಕೊಡ್ಕೊಂಡು ಹೋಗ್ತಾರೆ. ಮಕ್ಕಳು ಮೂವರು ಆ ಮಾವಿನ ಮರದ ಕೆಳಗಡೆ ಹೋಗಿ ಬೀಳ್ತಾರೆ. ಅಲ್ಲಿ ತುಂಬಾನೇ ಒಣಗಿರತ್ತೆ. ಮಳೆ ಕೂಡ ಬರ್ತಿಲ್ಲ, ಗಾಳಿ ಕೂಡ ಇಲ್ಲ. ಆಮೇಲೆ ಅದೇ ಕ್ಷಣದಲ್ಲಿ ಅಲ್ಲಿಗೆ ಮೀನು ಕೂಡ ಬರ್ತಾಳೆ. ಅರೆ ಮೀನು ಹಕ್ಕಿ, ನೀನು ಇಷ್ಟು ಜೋರ್ ಮಳೆಯಲ್ಲಿ ಮಕ್ಕಳ ಜೊತೆಗೆ ಎಲ್ಲಿ ತಿರುಗ್ತಾ ಇದೀಯಾ? ನೀನು ಮನೇಲಿ ಇರ್ಬೇಕಲ್ವಾ? ಮಾವು ಮರ, ನಾನು ಮನೆಯಲ್ಲೇ ಇದ್ದೆ. ಅದೇ ನಾನೇನೋ ಕಳ್ತನ ಮಾಡ್ದೆ ಅಂತ ಸುಮ್ನೆನೆ ನನ್ ಮೇಲೆ ಅಭಾಂಡ ಹಾಕಿ ನನ್ನನ್ನ ಮನೆಯಿಂದಾನೇ ಕಳಿಸ್ಬಿಟ್ರು. ಆ ದುಷ್ಟನ ಕೆಲಸನೇ ಇದು. ಏನ್ ತೊಂದರೆ ಇಲ್ಲ, ಈಗ ನೀನು ಆರಾಮಾಗಿರ್ಬೋದು. ಈಗ ನೀನು ಯಾರ ಕಾಳಜಿ ವಹಿಸೋದು ಅವಶ್ಯಕತೆ ಇಲ್ಲ. ಹಾಗಾದ್ರೆ ನಾನು ಎಲ್ಲಿರೋದು? ಮೊದಲು ನೀವೆಲ್ಲ ನಿಮ್ಮ ಹೊಟ್ಟೆ ತುಂಬಿಸ್ಕೊಳ್ಳಿ. ಹಂಗಂತ ಹೇಳಿ ಅದು 4 ಮಾವು ಕೆಳಗಡೆ ಹಾಕತ್ತೆ. ಅರೆ ವಾ, ಇದು ಎಷ್ಟು ದೊಡ್ಡ ದೊಡ್ಡ ಮಾವು! ಹಂಗಂತ ಹೇಳಿ ಅವ್ರು ಎಲ್ಲರೂ ಸಂತೋಷವಾಗಿ ತಿನ್ನಕ್ ಶುರು ಮಾಡ್ತಾರೆ. ಅದನ್ನ ನೋಡಿ ಮಿಂಕು ಅದು ಕೂಡ ಮಾವು ತಿನ್ನಕ್ ಶುರು ಮಾಡತ್ತೆ. ಅದ್ರ ನಂತರ ಅವಳು ಅಂತಾಳೆ, ತುಂಬಾ ಧನ್ಯವಾದ. ಸರಿ, ಈಗ ನಾವು ಹೊರಡ್ತೀವಿ. ಇಲ್ಲ, ನೀವೆಲ್ಲೂ ಹೋಗೋ ಅವಶ್ಯಕತೆ ಇಲ್ಲ. ನಾನು ನಿಮಗೆ ಮಾವಿನ ಮನೆ ಮಾಡಿ ಕೊಡ್ತೀನಿ. ಏನು ಮಾವಿನ ಮರನ? ಏನ್ ಹೇಳ್ತಿದ್ಯಾ?
ಈಗ ನೋಡು. ಹಂಗಂತ ಹೇಳಿ ತುಂಬಾ ಹಣ್ಣುಗಳನ್ನು ಕೆಳಗಡೆ ಬಿಸಾಕತ್ತೆ. ಅದರ ನಂತರ ಅದು ಅದರಿಂದ ಮನೆಯನ್ನು ಸೃಷ್ಟಿ ಮಾಡುತ್ತೆ. ಅರೆ ವಾ, ಇದು ಎಷ್ಟು ಸುಂದರವಾಗಿದೆ ಗೊತ್ತಾ ಅಮ್ಮ. ನಾವು ಯಾಕೆ ಮನೇಲಿ ಇರಬಾರ್ದು? ಯಾಕಿಲ್ಲ ಮಕ್ಕಳೇ, ನೀವು ಮತ್ತೆ ಮೀನು ಆರಾಮಾಗಿ ಇಲ್ಲಿ ಇರಬಹುದು. ಅದನ್ನ ಕೇಳಿಸ್ಕೊಂಡು ತುಂಬಾ ಸಂತೋಷ ಪಡ್ತಾರೆ ಮಕ್ಕಳು. ಅದರ ನಂತರ ಮೀನು ಜೊತೆಗೆ ಮಕ್ಕಳು ಎಲ್ಲರೂ ಸೇರ್ಕೊಂಡು ಮನೆ ಒಳಗಡೆ ಹೋಗ್ತಾರೆ. ಒಳಗಡೆ ಕುತ್ಕೊಳ್ಳೋದಕ್ಕಂತ ಮಾವಿನ ಹಣ್ಣಲ್ಲಿ ಚೇರ್ ಮಾಡಿರ್ತಾರೆ. ಅದು ಮಾತ್ರ ಅಲ್ಲ, ಆ ಮನೆ ಒಳಗಡೆ ಒಂದು ಕಿಟಕಿ ಇರುತ್ತೆ. ಆದ್ರಿಂದ ಅವರು ಆಚ್ ಕಡೆ ಇರೋ ಸೀನರಿನ ನೋಡಬಹುದು. ನೀನು ತುಂಬಾನೇ ಒಳ್ಳೆಯವನು. ನಿನಗೆ ತುಂಬಾ ತುಂಬಾ ಧನ್ಯವಾದ. ಮಾವಿನ ಮರ ನಗತ್ತೆ. ಅದರ ನಂತರ ಅದೇ ಸಮಯದಲ್ಲಿ ಕಾಡಲ್ಲಿ ತುಂಬಾ ಮಳೆ ಜಾಸ್ತಿ ಆಗತ್ತೆ. ಮಳೆ ಕಾರಣದಿಂದ ಅವರವರ ಮನೆಗಳು ಎಲ್ಲಾನು ಓಡ್ಕೊಂಡು ಹೋಗ್ಬಿಡುತ್ತೆ. ಮತ್ತೆ ಎಲ್ಲರೂ ತುಂಬಾನೇ ಕಷ್ಟಪಡ್ತಿರ್ತಾರೆ. ಅರೆ ಅಲ್ಲಿ ನೋಡಿ, ಮಾವಿನ ಮರದ ಅಕ್ಕಪಕ್ಕ ಸ್ವಲ್ಪನೂ ನೀರು ನಿಂತ್ಕೊಂಡಿಲ್ಲ. ನಡೀರಿ, ಎಲ್ರು ಅಲ್ಲಿಗೆ ಹೋಗೋಣ. ಪಕ್ಷಿಗಳು ಎಲ್ಲಾನು ಮಾವಿನ ಮರದ ಹತ್ರ ಬಂದ್ಬಿಡ್ತವೆ. ನಿಮ್ಮೆಲ್ಲರನ್ನೂ ಇಷ್ಟು ದಿನ ಆದ್ಮೇಲೆ ನೋಡ್ತಾ ಇದ್ದೀನಿ. ನಿಮ್ಮನ್ನು ಭೇಟಿಯಾಗಿ ಚೆನ್ನಾಗಿ ಅನಿಸ್ತು. ನಾವು ನಿಮ್ಮ ಹತ್ರ ಯಾವತ್ತೂ ಬರ್ತಾ ಇರಲಿಲ್ಲ. ಆದರೆ ಮಳೆಯಲ್ಲಿ ನಮ್ಮ ಮನೆ ಬಿದ್ದೋಯ್ತು. ಆದರೆ ಗೊತ್ತಿಲ್ಲ ಎಂಥ ವಿಪರ್ಯಾಸ ಅಂದರೆ ನಿನ್ನ ಅಕ್ಕಪಕ್ಕ ಸ್ವಲ್ಪನೂ ಮಳೆ ನೀರೇ ನಿಂತ್ಕೊಳ್ತಾ ಇಲ್ವಲ್ಲ. ಆಗ ಅವ್ರ ಎಲ್ಲರ ದೃಷ್ಟಿ ಮಾವಿನ ಮನೆಯ ಮೇಲೆ ಬೀಳುತ್ತೆ. ಅದರ ಕಿಟಕಿಯಲ್ಲಿ ಮಿನ್ನು ಕುತ್ಕೊಂಡು ನೋಡ್ತಿರ್ತಾಳೆ. ಅರೆ, ಈ ಮೀನು ಹಕ್ಕಿಗೆ ಮನೆ ಎಲ್ಲಿಂದ ಬಂತು? ಇದು ಮಾವಿನ ಮನೆ. ನಾನು ನಿಮಗೂ ಈ ರೀತಿ ಮನೆ ಮಾಡಿ ಕೊಡ್ತೀನಿ ಸ್ನೇಹಿತರೆ. ಆದರೆ ಇದಕ್ಕೂ ಮುಂಚೆ ನಾನು ನಿಮಗೆ ಹೇಳೋಕೆ ಬಯಸ್ತೀನಿ, ಈ ಸೋನಿ ಪರಿವಾಳನ ನಾನು ಸಾಯಿಸಲಿಲ್ಲ. ಗೋಲ್ಡಿ ಹದ್ದು ನನ್ನ ಒಂದು ಕೊಂಬೆನ ಮುರಿದು ಬಿಡ್ತು. ಅದು ಸೋನಿ ಪರಿವಾಳ ಮೇಲೆ ಬಿದ್ದುಬಿಡ್ತು. ಮತ್ತು ಆಮೇಲೆ ಅದು ಹೊಡೋಯ್ತು. ಮತ್ತೆ ನೀವೆಲ್ಲರೂ ನನ್ನ ಮಾತನ್ನ ಕೇಳ್ದೇನೆ ನನ್ನ ಅಪರಾಧಿ ಮಾಡಿಬಿಟ್ರಿ. ಅದನ್ನ ಕೇಳಿಸ್ಕೊಂಡು ಎಲ್ಲರಿಗೂ ತುಂಬಾನೇ ಆಶ್ಚರ್ಯ ಆಗತ್ತೆ. ಗೋಲ್ಡಿ ಹದ್ದು ಇಷ್ಟೊಂದು ದುಷ್ಟನಾ? ನಮಗಿದ್ರ ಬಗ್ಗೆ ಗೊತ್ತೇ ಇರಲಿಲ್ಲ. ನೀವೆಲ್ಲರೂ ನೆಂದಿದ್ದೀರಾ. ವಾತಾವರಣ ತುಂಬ ತಣ್ಣಗಿದೆ. ನಾನು ನಿಮ್ಮೆಲ್ರಿಗೋಸ್ಕರ ಎಂಥ ಮನೆ ಮಾಡಿ ಕೊಡ್ತೀನಿ ಅಂದರೆ ನೀವು ಅದರಲ್ಲಿ ಆರಾಮಾಗಿರಬಹುದು. ಹಂಗಂತ ಹೇಳಿ ಮಾವಿನ ಮರ ತುಂಬಾ ಮಾವಿನ ಹಣ್ಣುಗಳನ್ನು ಕೆಳಗಡೆ ಹಾಕತ್ತೆ. ಅದರ ಮೂಲಕ ಅದು 4 ಮಾವಿನ ಮನೆಗಳನ್ನು ತಯಾರು ಮಾಡತ್ತೆ. ಅರೆ ವಾ, ಈ ಮನೆ ಎಷ್ಟು ಸುಂದರವಾಗಿದೆ. ಆದ್ರೆ ಈ ಮನೆ ಅದೃಷ್ಟದೇ ಹೆಂಗ್ ತಯಾರಾಗ್ಬಿಡ್ತು? ಯಾವಾಗ ನೀವು ನನ್ನ ಹತ್ರ ಬರ್ತೀರಲ್ಲ ಮತ್ತು ನನ್ನ ಹಣ್ಣನ್ನು ತಿನ್ನೋಕೆ ಬಿಟ್ಬಿಟ್ರಲ್ಲ, ಆಗ ನಾನು ದಿನ ರಾತ್ರಿ ಆಳ್ತಾ ಇದ್ದೆ. ಆಗ ನನ್ನ ಹತ್ರ ಒಂದು ದೇವತೆ ಬಂದಿತ್ತು. ಆಗ ಆಕೆ ನನ್ನ ಮಾವಿನ ಹಣ್ಣು ತಿಂದು ನನಗೆ ವರ ಕೊಡ್ತು. ಯಾವುದೇ ಕಾಲ ಬಂದರೂ ಸಹ ಅದು ನನಗೆ ಯಾವುದೇ ರೀತಿಯಲ್ಲಿ ತೊಂದರೆ ಕೊಡೋದಿಲ್ಲ ಅಂತ. ಮತ್ತು ನನಗೆ ಯಾವಾಗ ಬೇಕು ನನ್ನ ಮಾವಿನ ಹಣ್ಣುಗಳನ್ನು ಕಷ್ಟದಲ್ಲಿರೋ ಪ್ರತಿಯೊಬ್ಬ ಕಾಡುವಾಸಿಗಳಿಗೆ ಕೊಡಬೇಕು ಅಂತ. ನೀನು ನಮ್ಮನ್ನು ಕ್ಷಮಿಸ್ಬಿಡು ಪ್ರೀತಿ ಮರ. ನಮ್ಮಿಂದ ತುಂಬ ದೊಡ್ಡ ತಪ್ಪಾಯಿತು. ಮತ್ತು ಇಷ್ಟು ಸುಂದರ ಮನೆಗೆ ಧನ್ಯವಾದ. ಅದನ್ನ ಕೇಳಿಸ್ಕೊಂಡು ಮರ ಸಂತೋಷ ಪಡುತ್ತೆ. ಎಲ್ಲ ಪಕ್ಷಿಗಳು ತುಂಬಾ ಸಂತೋಷವಾಗಿ ಅವರವರ ಮನೆಗಳೊಳಗಡೆ ಹೋಗ್ತಾರೆ. ವಾವ್, ಎಲ್ಲರಿಗೂ ಮನೆ ತುಂಬಾನೇ ಇಷ್ಟ ಆಗತ್ತೆ. ಅವರೆಲ್ಲರೂ ಕಿಟಕಿ ಹತ್ರನೇ ಕೂತ್ಕೊಂಡು ಮಳೆಯನ್ನು ನೋಡ್ತಾ ಎಂಜಾಯ್ ಮಾಡ್ತಾ ಇರ್ತಾರೆ. ಆಗ ಗೋಲ್ಡಿ ಹದ್ದು ಅಲ್ಲಿಗೆ ಬರ್ತಾನೆ. ಇದೇನು ನೀವೆಲ್ಲರೂ ಈ ಮಾವಿನ ಮರದ ಹತ್ರ ಕೂತಿದ್ದೀರಾ? ಈತನು ಕೊಲೆಗಾರ ಅಂತ ಗೊತ್ತಿದ್ರು ನಮಗೆ ನಿನ್ನೆಲ್ಲ ಮೋಸ್ದಾಟ ಗೊತ್ತಾಗಿದೆ ಗೋಲ್ಡಿ. ಈಗ ನಮ್ಮ ಕಾಡಿಂದ ಹೊರಟೋಗು. ಅದನ್ನ ಕೇಳಿಸ್ಕೊಂಡು ಗೋಲ್ಡಿಗೆ ತುಂಬಾನೇ ಕೋಪ ಬರುತ್ತೆ. ಆಗ ಅದರ ಮೇಲೆ ಮಿಂಚು ಬೀಳುತ್ತೆ. ಆಗ ಅದು ಢಮ್ ಅಂತ ಕೆಳಗಡೆ ಬಿದ್ಬಿಡುತ್ತೆ. ಮರದ ಜೊತೆಗೆ ಅಲ್ಲಿರುವ ಬೇರೆ ಎಲ್ಲಾ ಪಕ್ಷಿಗಳು ನೋಡಿ ನಗಕ್ಕೆ ಶುರು ಮಾಡ್ಬಿಡ್ತಾರೆ.